ಪ್ರಥಮವಾಗಿ ಯುವ ಅಧಿವೇಶನ ಇವರಿಗೆ ನಡೀತಕ್ಕಂಥ ಇವತ್ತು ಮೊದಲನೇ ದಿನದ ಅಧಿವೇಶನ ಕಾರ್ಯಕಲಾಪಗಳ ವಿಷಯಗಳು ಈ ಸುದ್ದಿಗಳನ್ನು ಹಾಗೂ ಕೇಂದ್ರದಲ್ಲಿ ಖಾಲಿ ಇರುವ 9.64 ಲಕ್ಷ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಬೇಕೆಂದು ಆಗ್ರಹಿಸಿ ನಡೆಸಲಿರುವ ಪ್ರಾಧಿಕಾರಗಳು ಪ್ರತಿ ವರ್ಷ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಹಾಗೂ ವಾರ್ಷಿಕ ಕ್ಯಾಲೆಂಡರ್ನ್ನು ಪ್ರಕಟಿಸಿ ಅದರ ಪ್ರಕಾರ ನಿಗದಿತ ವೇಳಾಪಟ್ಟಿಯಂತೆ ನೇಮಕಾತಿ ಮಾಡಿಕೊಳ್ಳಬೇಕು. 4 UPSC CSC ಸೇರಿದಂತೆ ಎಲ್ಲ ಪರೀಕ್ಷೆಗಳನ್ನು ಕನ್ನಡ ಭಾಷೆಯಲ್ಲಿ ನಡೆಸಬೇಕು. 5 ಎಲ್ಲ ನೇಮಕಾತಿ ಪ್ರಕ್ರಿಯೆಗಳ ಧಾರವಾಡದಲ್ಲಿ ನಡೆಯುತ್ತಿರುವ ಬಜೆಟ್ ಅಧಿವೇಶನಕ್ಕೆ ಕೌಂಟರ್ ಆಗಿ ವಿದ್ಯಾರ್ಥಿಗಳು ಯುವ ಅಧಿವೇಶನವನ್ನು ನಡೆಸುತ್ತಿದ್ದಾರೆ. ನಾವೆಲ್ಲ ಯುವ ಮಿತ್ರರಿದ್ದೀವಿ. ಇವತ್ತಿನ ಸರ್ಕಾರಗಳು ಇಂಥ ಒಂದು ಅನಿವಾರ್ಯತೆಯನ್ನು ನಮ್ಗೆ ಯಾಕೆ ಸೃಷ್ಟಿ ಮಾಡಿಕೊಟ್ಟಿದ್ದಾವೆ? ಸಮಸ್ಯೆಗಳೇನಿದ್ದಾವೆ, ಇವುಗಳ ಆಳ ಹಲವಾರು ಆಯಾಮಗಳು, ಎದುರಿಸ್ತಾ ಇರುವಂತ ತೊಂದರೆಗಳು, ಇಂಥ ಹಲವಾರು ವಿಚಾರಗಳ ಬಗ್ಗೆ ಇವತ್ತು ನಾವಿಲ್ಲಿ ಸರ್ಕಾರಗಳು ಕಳಿಸಂತ ಒಂದು ಪ್ರಯತ್ನ ಕೂಡ ನಾವುಗಳನ್ನು ಮಾಡ್ತಾ ಇದ್ದೀವಿ. ಇನ್ನು ಪ್ರಾರಂಭದಲ್ಲಿ ನಾನು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯ ಕರೆ ಮೇರೆಗೆ ಈ ಯುವ ಅಧಿವೇಶನ ನಡೆಯುತ್ತಿದೆ. ಬಜೆಟ್ ಅಧಿವೇಶನದ ಮಾದರಿಯಲ್ಲೇ ಅಧಿವೇಶನ ನಡೆಸಲು ಮುಂದಾದ ವಿದ್ಯಾರ್ಥಿಗಳು ನಿರುದ್ಯೋಗಿ ಯುವಕರ ಸಮಸ್ಯೆಗಳು ಹಾಗೂ ಉದ್ಯೋಗಾವಕಾಶಗಳ ಕುರಿತು ಚರ್ಚೆ ನಡೆಸುತ್ತಿದ್ದಾರೆ. ಈ ಹಿನ್ನೆಲೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಯುವಕರ ಸಮಾವೇಶ ಜರುಗುತ್ತಿದ್ದು, ಕಾನೂನು ಸುವ್ಯವಸ್ಥೆ ಕಾಪಾಡಲು ಎಸಿಪಿ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಏರ್ಪಡಿಸಲಾಗಿದೆ. ದೃಢ ಸಂಕಲ್ಪ ಮಾಡಿ ನಮ್ಮ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಪ್ರಥಮವಾಗಿ ಯುವ ಅಧಿವೇಶನ ಇವತ್ತಿನ ದಿನ ಮಾರ್ಚ್ 6ರಿಂದ 27ರವರೆಗೆ ನಡೀತಕ್ಕಂಥ ಇವತ್ತು ಮೊದಲನೇ ದಿನದ ಅಧಿವೇಶನ. ರಾಜ್ಯದಲ್ಲಿ ಖಾಲಿ ಇರುವ 2.84 ಲಕ್ಷ ಸರ್ಕಾರಿ ಹುದ್ದೆಗಳನ್ನು ಹಾಗೂ ಕೇಂದ್ರದಲ್ಲಿ ಖಾಲಿ ಇರುವ 9.64 ಲಕ್ಷ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಬೇಕೆಂದು ಆಗ್ರಹಿಸಿ ನಡೆಸಲಿರುವ ಯುವ ಅಧಿವೇಶನದ ಕಾರ್ಯಕಲಾಪಗಳ ಚರ್ಚೆ ವಿಷಯ ಪಟ್ಟಿ. 1. ನಮ್ಮ ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ಖಾಲಿ ಇರುವ 2.80 UPSC CSC ಸೇರಿದಂತೆ ಎಲ್ಲ ಪರೀಕ್ಷೆಗಳನ್ನು ಕನ್ನಡ ಭಾಷೆಯಲ್ಲಿ ನಡೆಸಬೇಕು. 5 ಎಲ್ಲ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆ ಇರಬೇಕು. ಎಲ್ಲ ರೀತಿಯ ಪರೀಕ್ಷಾ ಅಕ್ರಮಗಳನ್ನು ತಡೆಗಟ್ಟಬೇಕು ಮತ್ತು ದುಬಾರಿ ಅರ್ಜಿ ಶುಲ್ಕವನ್ನು ಕೈಬಿಡಬೇಕು. ಈ ವಿಷಯಗಳ ಮೇಲೆ ಇವತ್ತಿನ ಈ ಒಂದು ಚರ್ಚೆಯನ್ನು ಪ್ರಾರಂಭಿಸಲಾಗುವುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.